ಕಸ್ಟಮರ್ ತಗೊಂಡು ಹೋಗಬಹುದು, ಡೀಲರ್ ತಗೊಂಡು ಹೋಗಬಹುದು ಸರ್. ಡೀಲರ್ ಪ್ರೈಸರ್ ಕೊಡೋಣ ಸರ್. SN Pre1 ಕಾರ್ಸ್ ಅಲ್ಲಿ ಬರ್ರಿ ಸರ್. 1,50,000 ಫೈನಲ್ ಆಗುತ್ತಾ? ಫೈನಲ್ ಆಗುತ್ತೆ. 1,50,000 VXi ವೇರಿಯಂಟ್ ಅಂಡ್ ವ್ಯಾಗನ್ ಆರ್ ಕಲಿಯೋರ್ಗೆ ಯಾರು ಹುಡುಕ್ತಿರೋದ? ಕಸ್ಟಮರ್ ತಗೊಂಡು ಹೋಗಬಹುದು, ಡೀಲರ್ ತಗೊಂಡು ಹೋಗಬಹುದು ಸರ್. ಡೀಲರ್ ಪ್ರೈಸರ್ ಕೊಡೋಣ ಸರ್. SN Pre1 ಕಾರ್ಸ್ ಅಲ್ಲಿ ಬರ್ರಿ ಸರ್. 35,000 2,35,000 ಜೆಟಾ ಪ್ಲಸ್ ಫಿಯಟ್ ಲೀನಿಯಾದಲ್ಲಿ ಸಿಗುತ್ತೆ. ಅಂಡ್ ಇನ್ಶೂರೆನ್ಸ್ ಎಲ್ಲ ಸರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ID ವ್ಯಾಲ್ಯೂ 3 ಲಕ್ಷ ಇದೆ ಸರ್. ಇದ್ರ ಮೇಲೆ 210 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 190 ಮುಗಿಸ್ಕೊಡೋಣ ಸರ್. ಕಸ್ಟಮರ್ ತಗೊಂಡು ಹೋಗಬಹುದು, ಡೀಲರ್ ತಗೊಂಡು ಹೋಗಬಹುದು ಸರ್. ಡೀಲರ್ ಪ್ರೈಸರ್ ಕೊಡೋಣ ಸರ್. SN Pre1 ಕಾರ್ಸ್ ಅಲ್ಲಿ ಬರ್ರಿ ಸರ್. ಸರ್ ಪ್ರೈಸಿಂಗ್ ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡಿ ಸರ್. ಅದಕ್ಕೆ 780 ಆಗುತ್ತೆ ಸರ್ ಫೈನಲ್. ಇದು 7,70,000. ಹೌದೌದು. ಓಕೆ ಫುಲ್ ಪ್ರೈಸಿಂಗ್ ಸರ್ 165 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 1,90,000 ಬೇಡ, 1,80,000 ಏನಾದ್ರು ಆಗುತ್ತಾ? ಡೀಸೆಲ್ ವೇರಿಯಂಟ್ ಗಾಡಿ ಖಂಡಿತ ಮಾಡ್ಕೊಡೋಣ. ನಿಮ್ ಚಾನಲ್ ಕಡೆಯಿಂದ ಕಸ್ಟಮರ್ ಮುಂದೆ ಬರ್ರಿ ಸರ್. ಗಾಡಿ ನೋಡಿ ಓಡಿಸ್ರಿ, ನೋಡೋಣ ಸರ್, ಆಮೇಲೆ ಮಾಡ್ಕೊಡೋಣ. ಕಸ್ಟಮರ್ ತಗೊಂಡು ಹೋಗಬಹುದು, ಡೀಲರ್ ತಗೊಂಡು ಹೋಗಬಹುದು ಸರ್. ಡೀಲರ್ ಪ್ರೈಸರ್ ಕೊಡೋಣ ಸರ್. SN Pre1 ಕಾರ್ಸ್ ಅಲ್ಲಿ ಬರ್ರಿ ಸರ್. ಶರಣ್ರಿ ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೇನಿ. ಮತ್ತೊಂದ್ ಸರ್ತಿ SN Pre1 ಕಾರ್ಸ್ ಬಂದಿದ್ದೀನಿ. SN Pre1 ಕಾರ್ಸ್ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲಾ ಕ್ವಾಲಿಟಿ ಗಾಡಿಗಳೇ ಇಲ್ಲಿರೋದು ಅಂತ ಹೇಳ್ಬೋದು. ಯಾಕಂತ ಕೇಳ್ತೀನಿ, ನಾನು ಮಾಡಿರೋ ವಿಡಿಯೋ ಆಗಿದೆ. ನಾನು ಮಾಡಿರೋ ಶೋರೂಮ್ ಗಾಡಿಯಲ್ಲಿ 1 ಲಕ್ಷ 1.5 ಲಕ್ಷ ಓಡಿರೋದು ಜೆನ್ಯೂನ್ ಆಗಿರುತ್ತೆ ಅಂತ ಹೇಳ್ಬೋದು. ಕ್ವಾಲಿಟಿ ಗಾಡಿಗಳು, ಟೈರ್ ಕಂಡೀಷನ್ ಎಲ್ಲ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರುತ್ತೆ ಅಂತ ಹೇಳ್ಬೋದು. ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. SN Pre1 ಕಾರ್ಸ್ ಚಂದ್ರ ಲೇಔಟ್. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಏನಿದೆಯಲ್ಲ, ಬಸ್ ಸ್ಟಾಪ್ ಅಂದ್ರೆ ಪಕ್ಕದಲ್ಲೇ ನಿಮಗೆ ICICI ಬ್ಯಾಂಕ್ ಇದೆ. ICICI ಹಿಂದ್ಗಡೆನೆ ನಿಮಗೆ SN Pre1 ಕಾರ್ಸ್ ಶೋರೂಮ್ ನಿಮಗೆ ಲೊಕೇಟ್ ಆಗಿದೆ. ಆಲ್ಮೋಸ್ಟ್ ಇಲ್ಲ ಅಂದ್ರೂ ಇಲ್ಲಿ ನಿಮಗೆ ಒಂದು 40 ರಿಂದ 50 ಗಾಡಿಗಳು ಇರುತ್ತೆ ಅಂತ ಹೇಳ್ಬೋದು. ವಿಡಿಯೋದಲ್ಲಿ ಇಲ್ಲ ಅಂದ್ರೂ ನೀವು ಕೊಟೇಶನ್ ಅಲ್ಲಿ ಹಾಯ್ ಅಂತ ಕಳಿಸಿ, ಅವ್ರಿಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ನಿಮಗೆ ಯಾವ ಮೂಲೆಯಲ್ಲಿಂದ ಬಂದರೂ ಕೂಡ ಲೋನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮಗೆ 80% ಲೋನ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಒಂದು 50 ರಿಂದ 60,000 ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಲಾಸ್ಟ್ ವಿಡಿಯೋ ಆಲ್ಮೋಸ್ಟ್ ಒಂದು 2 ಮಂತ್ ಆಯ್ತು ವಿಡಿಯೋ ಮಾಡ್ಬಿಟ್ಟು. ನಾನು ಹೇಳಿರೋದು ಕರೆಕ್ಟ್? ಚಂದ್ರ ಲೇಔಟ್ ಲೊಕೇಶನ್ ಕರೆಕ್ಟ್ ಆಗಿದೆ? ಕರೆಕ್ಟ್ ಆಗಿದೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಅಂಡ್ SN Pre1 ಕಾರ್ಸ್ ಅಲ್ಲಿ ಗಾಡಿಗಳು ಯಾವ ತರ ಇರುತ್ತೆ ಸರ್? ಮೀಟರ್ ಟ್ರಾಂಪರಿಂಗ್ ಮಾಡಲ್ಲ ಸರ್ ನಾವು. ಯಾವ್ದು ಕಾರಣಕ್ಕೂ ಎಷ್ಟು ಹೊಡಿ ಇರುತ್ತೆ ಅಷ್ಟೇ ಜಿನಿಯನ್ ಹೊಡಿ ಇರುತ್ತೆ ಸರ್. ನಮ್ಮ ಹತ್ರ ಜೆನ್ಯೂನ್ ಆಗಿರುತ್ತೆ. ಓಕೆ. ಅಂಡ್ ಕ್ವಾಲಿಟಿ ಗಾಡಿಗಳೇ ಇರುತ್ತೆ ಸರ್. ತುಂಬಾ ಕ್ವಾಲಿಟಿ ಗಾಡಿನೇ. ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಕಡಿಮೆ ಪ್ರೈಸ್ ಕೊಡ್ತೀವಿ. ಡೀಲರ್ ತಗೊಂಡು ಹೋಗ್ಬೋದು, ಕಸ್ಟಮರ್ ತಗೊಂಡು ಹೋಗ್ಬೋದು ಸರ್. ಓಕೆ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ಅವರು ಚೆಕ್ ಮಾಡ್ಕೊಳ್ಳಿ ಸರ್ ಆರಾಮಾಗಿ. ಓಕೆ. ಅಂತ ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಇಲ್ಲಿ ಸರ್? ಇವಾಗ ಸದ್ಯಕ್ಕೆ ಇಲ್ಲಿ 30 ಗಾಡಿ ಇದೆ. ಇನ್ನ ಗಾಡಿ ಇದೆ ಸರ್. ಏನಕ್ಕಂದ್ರೆ ಜಾಗ ಇಲ್ಲ ನಮ್ಮ ಹತ್ರ, ಬೇರೆ ಕಡೆ ಇದೆ. ಓಕೆ. ಕಸ್ಟಮರ್ ಆಯಾ ಅಂತ ಮೆಸೇಜ್ ಮಾಡಿ ಎಲ್ಲ ಗಾಡಿ ಡೀಟೇಲ್ಸ್, ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ಆತರ ನೀವು ಮಾಡ್ಕೊಡ್ತೀರಾ ಅಂತ ಹೇಳ್ಬೋದು ಅಲ್ವಾ? ಓಕೆ ಸರ್. ಓಕೆ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಸರ್. ಓಕೆ. ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿದೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡಿ ಸರ್. ಗಾಡಿ ಮುಂಚೆ ಹೇಳಕ್ಕಿಂತ SN Pre1 ಕಾರ್ಸ್ ಅಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಪ್ರೈಸಿಂಗ್ ಅಲ್ಲಿ ಬೆಸ್ಟ್ ಪ್ರೈಸ್ ಸರ್. ಮಾರ್ಕೆಟ್ ಗಿಂತ ಬೆಸ್ಟ್ ಪ್ರೈಸ್. ಮಾರ್ಕೆಟ್ ಇಂದ ಬೆಸ್ಟ್ ಪ್ರೈಸ್. ಓಕೆ. ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಹೋಂಡಾ ಸಿಟಿ ಇದೆ ಸರ್. 11 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್, ಐವಿಟೆಕ್ ಇಂಜಿನ್, ಟಾಪ್ ಎಂಡ್ ಸರ್. ಓಕೆ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು. ಮ್ಯಾಗ್ವೆಲ್ ಬರುತ್ತೆ ನಿಮಗೆ. ಇಂಟೀರಿಯರ್ ಹೋಗೋದ್ರೆ ಓಡಿರೋ ಅಂದಾಜು ಎಷ್ಟು ಓಡಿರುತ್ತೆ ಸರ್? 81 ಓಡಿದೆ. ರೆಕಾರ್ಡೆಡ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ನಿಮಗೆ ಹೋಗೋದಾದ್ರೆ. ಅಂಡ್ ಒಂದು ಏರ್ ಬ್ಯಾಗ್ ಬರುತ್ತಲ್ವಾ? ನೋಡಬಹುದು ಬರುತ್ತೆ ಸರ್. ಡುವಲ್ ಬರುತ್ತೆ. ಅಂಡ್ ಮ್ಯಾಗ್ವೆಲ್ ಎಲ್ಲ ನೋಡಬಹುದು. ಅಂಡ್ ಹಿಂದ್ಗಡೆ ನೋಡಬಹುದು ನಿಮಗೆ ಐವಿಟೆಕ್ ಇಂಜಿನ್ ಆಗಿರುತ್ತೆ. ಅಂಡ್ ರೆಕಾರ್ಡೆಡ್ ಗಾಡಿ. ಪ್ರೈಸಿಂಗ್ ಸರ್ 360 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 330 ಮುಗಿಸ್ಕೊಡೋಣ ಸರ್. 3,30,000ಕ್ಕೆ ಹೋಂಡಾ ಸಿಟಿ ಐವಿಟೆಕ್ ಇಂಜಿನ್ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ಸಿಗ್ತಿರೋದು. ಇದ್ರ ಮೇಲೆ ಬಂದ್ರೆ ನೆಗೋಷಿಯೇಟ್ ಆಗುತ್ತಾ? ಹಾ ಸರ್, ಖಂಡಿತ ಮಾಡ್ಕೊಡೋಣ. ಆಗುತ್ತೆ. ಓಕೆ. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಮತ್ತೊಂದು 7 ಸೀಟರ್ ಹೋಗೋದು ಹೇಳಿ. XUV ಇದೆ. 14 ಮಾಡಲು, ಸಿಂಗಲ್ ಓನರ್ ಸರ್, ಡೀಸೆಲ್. ಓಕೆ. ಡೀಸೆಲ್ ವೇರಿಯಂಟ್ ಅಂಡ್ ಸಿಂಗಲ್ ಓನರ್. W8 ಸರ್. W8 ವೇರಿಯಂಟ್ ಆಗಿರೋದು. ನಿಮ್ಗೆ 8 ಏರ್ ಬ್ಯಾಗ್ ಬರುತ್ತೆ. ನಿಮ್ಗೆ ನೋಡಬಹುದು. ಮ್ಯಾಗ್ವೆಲ್ಸ್ ಎಲ್ಲ ತೋರಿಸ್ತೀನಿ. ಓಡಿರೋದು ಸರ್ 90,000 ಓಡಿದೆ. ರೆಕಾರ್ಡೆಡ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಮೇಲ್ಗಡೆ ನಿಮ್ಗೆ ಕೆರಿಯರ್ ಎಲ್ಲ ಹಾಕಿದ್ದಾರೆ. ಅಂಡ್ ಮ್ಯಾಗ್ವೆಲ್ಸ್ ತೋರಿಸ್ತೀನಿ. ಬ್ಯಾಕ್ ಪ್ರೊಫೈಲ್ ನಿಮ್ಗೆ ಹೋಗೋದಾದ್ರೆ ವೆಲ್ ಮೇಂಟೈನ್ಡ್, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. W8 ವೇರಿಯಂಟ್ ಗೆ ಏನ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್? 770 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ನೆಗೋಷಿಯಬಲ್ ಮಾಡ್ಕೊಡೋಣ. 7,70,000ಕ್ಕೆ ನಿಮ್ಗೆ W8. ಅಂಡ್ ಫೈನಲ್ ಪ್ರೈಸ್ ಹೋಗೋದಾರೆ 7,50,000, 7,40,000 ಆಗುತ್ತಾ ಸರ್? ಖಂಡಿತ ಕಸ್ಟಮರ್ ಮುಂದೆ ಬರ್ಲಿ, ಮಾಡ್ಕೊಡ್ತೀವಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಗೆಟ್ಸ್ ಇದೆ ಸರ್. ಹೇಳಿ. 2008 ಮಾಡಲು, ಸೆಕೆಂಡ್ ಓನರ್ ಸರ್. ಗಾಡಿ ಮಾತ್ರ ವೆಹಿಕಲ್. ಗಾಡಿ ಮಾತ್ರ ಡೀಸೆಲ್. ಓಕೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಆಫ್ಟರ್ ಮಾರ್ಕೆಟ್ ಟೈರ್ಸ್ ಹಾಕಿದ್ದಾರೆ ನೋಡಬಹುದು. ಡೆಂಟು ಸ್ಕ್ರಾಚ್ ನಿಮ್ಗೆ ಕಾಣೋದಿಲ್ಲ. ಅಂಡ್ ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ಲೆದರ್ ಎಲ್ಲ ಚೆನ್ನಾಗಿದೆ. ಡೆಂಟು ಸ್ಕ್ರಾಚ್ ಬರೋದಿಲ್ಲ ಅಂತ ಹೇಳಿದೀನಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಅಂಡ್ ಗೆಟ್ಸ್ ಅಲ್ಲಿ ನಿಮ್ಗೆ ಡೀಸೆಲ್ ಸಿಗೋದು ತುಂಬಾ ರೇರು. ಅಂಡ್ ಓಡಿರೋದು ಸರ್ 81-90,000 ಅಷ್ಟೇ ಓಡಿರೋದು ಸರ್. 81,000. ಓನರು ಸರ್ ಸೆಕೆಂಡ್ ಓನರ್. ಪ್ರೈಸಿಂಗ್ ಸರ್ 2 lakhs ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 290 ಮುಗಿಸ್ಕೊಡೋಣ ಸರ್. 2 ಲಕ್ಷ ಹೇಳ್ತಿದ್ರ 2,90,000 ಅಲ್ಲ, 1,90,000ಕ್ಕೆ ಈ ಗಾಡಿ ಮುಗಿಸ್ಕೊಡ್ತೀರಾ ಅಂತ ಹೇಳ್ತಿದ್ರೆ
1,90,000 ಬೇಡ, 1,80,000 ಏನಾದ್ರು ಆಗುತ್ತಾ ಡೀಸೆಲ್ ವೇರಿಯಂಟ್ ಗಾಡಿ? ಖಂಡಿತ ಮಾಡ್ಕೊಡೋಣ. ನಿಮ್ ಚಾನಲ್ ಕಡೆಯಿಂದ ಕಸ್ಟಮರ್ ಮುಂದೆ ಬರ್ರಿ ಸರ್, ಗಾಡಿ ನೋಡಿ ಓರ್ಸ್ರಿ ನೋಡೋಣ ಸರ್, ಆಮೇಲೆ ಮಾಡ್ಕೊಡೋಣ. ಸರ್ ಡೀಸೆಲ್ ಮೈಲೇಜ್ ಗಾಡಿ ಬೇಕಾ? i20 ಇದೆ ಸರ್ ನಮ್ಮ ಹತ್ರ, 2011 ಮಾಡಲು, 3rd ಓನರ್ಶಿಪ್ ಆಗಿದೆ, ಟಾಪ್ ಅಂಡ್ ಆಸ್ಟಾ ಸರ್ ಇದು. ಓಕೆ, ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್ ಹುಡ್ಕೋರಿಗೆ ನಿಮ್ಗೆ 1,12,000 ಏನೋ ಓಡಿದೆಯಾ ಗಾಡಿ? ಹೌದು ಸರ್. ಅಂಡ್ ನೋಡಬಹುದು ನಿಮಗೆ ಇಂಟೀರಿಯರ್, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ನಿಮಗೆ ಆಸ್ತಾ ಅಂತಂದ್ರೆ ಫುಲ್ಲಿ ಟಾಪ್ ಅಂಡ್ ಗಾಡಿ ಇರುತ್ತೆ. ಸೊ ಮೈಲೇಜ್ ನಿಮಗೆ ಮೋರ್ ದನ್ 20 ಬರುತ್ತೆ ನಿಮಗೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಓನರು ಸರ್ 3rd ಓನರ್ಶಿಪ್ ಆಗಿದೆ ಸರ್. ಪ್ರೈಸಿಂಗು ಸರ್ 275 ಹೇಳ್ತಾ ಇದೀವಿ, ಖಂಡಿತ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 2,70,000 ಅಂಡ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ರು. ಖಂಡಿತ. ಅಂಡ್ ಹಾಗೆ ನೆಕ್ಸ್ಟ್ ಗೆಟ್ಸ್ ಆಗಿದೆ. ನೆಕ್ಸ್ಟ್ ಗಾಡಿ ಹೋಗೋದು ಹೋಂಡಾ ಸಿಟಿ ಇದೆ ಸರ್, ಇನ್ನೊಂದು ಸಿಲ್ವರ್ ಕಲರ್ ಹೇಳಿ. 2010 ಮಾಡಲು, 2nd ಓನರ್ಶಿಪ್ ಆಗಿದೆ ಸರ್. ಇದು ಐವಿ ಟೆಕ್. ಓಕೆ, ಅಂಡ್ ಮ್ಯಾಗ್ ವೀಲ್ಸ್ ಬರುತ್ತೆ. ಇಂಟೀರಿಯರ್ ಹೋಗೋದ್ರೆ ವೆಲ್ ಮೇಂಟೈನ್ ಆಗಿರೋದು. ನಿಮಗೆ ಓಡಿರೋ ಸರ್ ಇದು? ಸರ್ ಇದು 81 ಓಡಿದೆ ಸರ್. 81,000 ರೆಕಾರ್ಡೆಡ್ ಅಲ್ವಾ? ಹಾ ಸರ್, ರೆಕಾರ್ಡೆಡ್. ಓಕೆ, ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? 335 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 3,35,000 ಪೆಟ್ರೋಲ್ ವೇರಿಯಂಟ್ ನಿಮಗೆ ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. 3,35,000ಗೆ ನಿಮಗೆ ಹೋಂಡಾ ಸಿಟಿ ಐವಿ ಟೆಕ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಮಾರುತಿಯಲ್ಲಿ ವ್ಯಾಗನರ್ ಹೋಗೋದಾದ್ರೆ ಸರ್, ಕಲಿಯೋರ್ಗೆ ಬೆಸ್ಟ್ ಗಾಡಿ ಸರ್ ಇದು. 2006 ಮಾಡಲು, 3rd ಓನರ್ಶಿಪ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಸರ್. ಅಂಡ್ ಯಾವ ವೇರಿಯಂಟ್ ಇದು ಸರ್? ಇದು VXI ವೇರಿಯಂಟ್. VXI ವೇರಿಯಂಟ್ ಆಗಿರುತ್ತೆ ನಿಮಗೆ. ಅಂಡ್ ಇಂಟೀರಿಯರ್ ನಿಮಗೆ ಹೋಗೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಓಡಿರೋದು ಅಂದಾಜು ಸರ್ ಇದು 1,00,000 ಚಿಲ್ಲರೆ ಓಡಿದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? 165 ಹೇಳ್ತಾ ಇದೀವಿ ಸರ್. ಪ್ರೈಸಿಂಗು ಫೈನಲ್ ಪ್ರೈಸು ಸರ್ ರೌಂಡ್ ಆಫ್ ಮಾಡ್ಕೊಡೋಣ ಸರ್. 1,50,000 ಫೈನಲ್ ಆಗುತ್ತಾ? ಫೈನಲ್ ಆಗುತ್ತೆ. 1,50,000ಕ್ಕೆ VXI ವೇರಿಯಂಟ್ ಅಂಡ್ ವ್ಯಾಗನರ್. ಕಲಿಯೋರ್ಗೆ ಯಾರು ಹುಡುಕ್ತಿರೋದ? ಬ್ಲಾಕ್ ಕಲರ್ ವ್ಯಾಗನರ್ ಇದೆ ಸರ್. ಪೋಲೋ GT ಇದೆ ಸರ್, ಮೈಲೇಜ್ ಬೆಸ್ಟ್ ಗಾಡಿ ಸರ್ ಇದು. 22 to 24 ಮೈಲೇಜ್ ಬರುತ್ತೆ ಸರ್ ಇದು. 1.2 ನಾ? 1.2 ಸರ್. ಹೈಲೈನ್ ಇದು. ಹೈಲೈನ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಹೈಲೈನ್ ಅಂತಂದ್ರೆ ನಿಮಗೆ ಫುಲ್ಲಿ ಟಾಪ್ ಅಂಡ್ AC, ಪವರ್ ಶೇರಿಂಗು, ಪವರ್ ವಿಂಡೋಸ್ ಅಂಡ್ ಮ್ಯಾಗ್ ವೀಲ್ಸ್ ನೋಡಬಹುದು, ಚೆನ್ನಾಗಿದೆ. ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ ಮಾರ್ವಿನ್ ಕುಷನ್ಸ್ ಹಾಕಿದ್ದಾರೆ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್. ಟಚ್ ಸ್ಕ್ರೀನ್ ಸಿಸ್ಟಮ್ ಕಂಪನಿಯಿಂದಾನೇ ಬಂದಿರೋದು. ಓಡಿರೋದು ಎಷ್ಟಾಗಿರುತ್ತೆ ಸರ್? 92 ಓಡಿದೆ ಸರ್. 92,000 ರೆಕಾರ್ಡೆಡ್. ಓಕೆ, ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಸರ್ 530 ಹೇಳ್ತಾ ಇದೀವಿ. ಕಸ್ಟಮರ್ ಮುಂದೆ ಬಂದ್ರೆ ಖಂಡಿತ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 5,30,000 ನೀವು ಹೇಳ್ತಿರೋದು. ಬಂದ್ರೆ ನೆಗೋಷಿಯೇಟ್ ಅಂತಂದ್ರೆ ಒಂದು 5,10,000 ಆಗ್ಬೋದಾ ಸರ್? ಖಂಡಿತ ಸರ್, ಮಾಡ್ಕೊಡ್ತೀರಾ. ಓಕೆ, ಡೀಸೆಲ್ ವೇರಿಯಂಟ್ 1.2 ಇಂಜಿನ್ ಹೈಲೈನ್ ಆಗಿರುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಮಾರುತಿಯಲ್ಲಿ ಡಿಸೈರ್ ಹುಡ್ಕೋರ್ಗೆ, ಅದು ನಿಮ್ಗೆ ZDI ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ಡೀಸೆಲ್ ಹುಡ್ಕೋರ್ಗೆ ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ ನೋಡಬಹುದು. ಅಂಡ್ ರೆಡ್ ಕಲರ್ ಅಲ್ಲಿ ಬರುತ್ತೆ ಗಾಡಿ. ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ ವೆಲ್ ಮೇಂಟೈನ್ ಆಗಿರೋದು. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಅಂಡ್ ಇಂಟೀರಿಯರ್ ನೋಡಬಹುದು, ಚೆನ್ನಾಗಿದೆ. ಅಂಡ್ ಟೈರ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಆಲ್ ಓವರ್ ಕರ್ನಾಟಕದಿಂದ ಡೀಸೆಲ್ ವೇರಿಯಂಟ್ ಹುಡುಕ್ತಾರೆ ಜನ. ಗಾಡಿ ಒಂಥರ ಒಂದಿದೆ. ಯಾವ ಓನರ್ ಇದು ಸರ್? 2nd ಓನರ್. 2011 ಮಾಡಲು, 2nd ಓನರ್ ಸರ್. ಡಿಮೈಂಡೆಡ್ ವೆಹಿಕಲ್ ಸರ್ ಇದು. ಸರ್ 365 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 3,65,000ಕ್ಕೆ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಪ್ರೈಸ್ ಅಂತಂದ್ರೆ ಓಡಿರೋದು ಎಷ್ಟಾಗಿರುತ್ತೆ ಸರ್? 82 to 90. ಓಕೆ, ಅಪ್ರಾಕ್ಸ್ ಅಷ್ಟರಲ್ಲೇ ಆಗಿರುತ್ತೆ. ಓಕೆ, ಬಂದು ಒಂದ್ಸರ್ತಿ ಗಾಡಿ ನೋಡಿ, ನೀವು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ನಂಬರ್ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಮ್ಯಾಗ್ ವೀಲ್ ನೋಡಬಹುದು, ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಸರ್. ಕಸ್ಟಮರ್ ತಗೊಂಡು ಹೋಗ್ಬೋದು, ಡೀಲರ್ ತಗೊಂಡು ಹೋಗ್ಬೋದು ಸರ್. ಡೀಲರ್ ಪ್ರೈಸರ್ ಕೊಡೋಣ ಸರ್. SN Pre-One ಕಾರ್ಸ್ ಅಲ್ಲಿ ಬರ್ರಿ ಸರ್. ಸರ್ ರೆಡ್ ಕಲರ್ ಅಲ್ಲಿ ಡೀಸೆಲ್, ಸ್ವಿಫ್ಟ್ ಡೀಸೆಲ್ ಬೇಡ, ಫಿಗೋ ಡೀಸೆಲ್ ರಾಕೆಟ್ ಸರ್ ಇದು. ಸರ್ ಮೈಲೇಜ್ ಹೋದ್ರೆ 22 to 24 ಮೈಲೇಜ್ ಬರುತ್ತೆ ಸರ್. 2010 ಮಾಡಲು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಕೆ, ಅಂಡ್ ನೋಡಬಹುದು ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಸಿಂಗಲ್ ಓನರ್, ರೆಡ್ ಕಲರ್ ಅಲ್ಲಿ ಫೋರ್ಡ್ ಫಿಗೋ ಹುಡ್ಕೋರ್ಗೆ ಓಡಿರೋದು ಎಷ್ಟಾಗಿರುತ್ತೆ ಸರ್? 1,12,000 ಹೊಡಿದೆ ಸರ್. 1,12,000 ರೆಕಾರ್ಡೆಡ್ ಸರ್. ಸಿಂಗಲ್ ಓನರ್ ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಅಂದ್ರೆ ಯಾವ ಬೆಸ್ಟ್ ಪ್ರೈಸ್ ಅಂತ ಹೋಗೋದಾದ್ರೆ ಎಷ್ಟಾಗುತ್ತೆ ಸರ್? 210 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 190 ಮುಗಿಸ್ಕೊಡೋಣ ಸರ್. 1,90,000ಕ್ಕೆ ನಿಮ್ಗೆ ಡೀಸೆಲ್ ಫೋರ್ಡ್ ಫಿಗೋ ಸಿಂಗಲ್ ಓನರ್ ಗಾಡಿ ಸಿಗ್ತಿರೋದು. ಅದು ರೆಕಾರ್ಡೆಡ್ ಗಾಡಿ ಅಂತ ಹೇಳ್ತಾರೆ. ಡೀಸೆಲ್ ರಾಕೆಟ್ ಇದು ಸರ್. ನೆಕ್ಸ್ಟ್ ಗಾಡಿ ಬಂದ್ರೆ ಬಲಿನೋ ಡೆಲ್ಟಾ ಇದೆ ಸರ್. 21 ಮಾಡಲು, 28,000 ಜಿನಿಯನ್ ಓಡಿದೆ ಸರ್. ಡೆಲ್ಟಾ ಪೆಟ್ರೋಲ್ ವೇರಿಯಂಟ್. 28,000 ಓಡಿರೋದು. ಅಂಡ್ ನೋಡಬಹುದು ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಟೈರ್ ಕಂಡೀಷನ್, ಬ್ಯಾಕ್ ಪ್ರೊಫೈಲ್, ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಅಂಡ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಕೆ, ಅಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಡೆಲ್ಟಾ ವೇರಿಯಂಟ್ ಅಲ್ಲಿ ಏನ್ ಫೀಚರ್ಸ್ ಬರುತ್ತೆ ನಿಮಗೆ? ನಾರ್ಮಲ್ ಆಗಿ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇಲ್ಲ, ನಾರ್ಮಲ್ ಆಗಿ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್. ಬರೀ 28,000 ಬಲಿನೋ ಹುಡ್ಕೋರ್ಗೆ. ಅಂಡ್ ಗಾಡಿ ಮಾತ್ರ ಚೆನ್ನಾಗಿದೆ ಅಂತ. ಪ್ರೈಸಿಂಗ್ ಸರ್ 685 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 6,85,000 ನೆಗೋಷಿಯಬಲ್. ನಮ್ ಕಡೆಯಿಂದ ಬಂದ್ರೆ ಒಂದು ಫೈನಲ್ ಪ್ರೈಸ್ 6,70,000 ಸರ್. 6,70,000 ಮಾಡ್ಕೊಡೋಣ ಹೋಗಿ.
ಸರ್ ಬೇರೆ ಹೋದ್ರೆ ವ್ಯಾಗನರ್ ಇದೆ ಸರ್ 2006 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ LXi ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಟೈರ್ಸ್ ಹಾಕಿದ್ದಾರೆ ನೋಡಬಹುದು. ಓಡಿರೋದು ಅಂದಾಜು ಎಷ್ಟಾಗಿರ್ಬೋದು ಸರ್? ಇದು ಓಡಿರೋದು 95 to 1 lakh ಒಳಗಡೆನೆ, 1 ಲಕ್ಷದ ಒಳಗಡೆ. ಅಂಡ್ ಸಿಂಗಲ್ ಓನರ್ ಅಂಡ್ LXi ವೇರಿಯಂಟ್ ಆಗಿರುತ್ತೆ ನಿಮಗೆ. ಅಂಡ್ ಟೈರ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ, ತಗೊಳ್ಳೋದಕ್ಕೆ ಖರ್ಚೇನಿಲ್ಲ ಅಂತ ಹೇಳ್ತೀನಿ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆಯಲ್ಲ ಸರ್? ಕ್ಲಿಯರ್, ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ಸ್. ಪ್ರೈಸಿಂಗ್ ಸರ್ 165 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್ ಬೇರೆ ರಿಡ್ಜ್ ಇದೆ ಸರ್ 2011 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೇರಿಯಂಟ್ ZXi ಟಾಪ್ ಎಂಡ್ ಸರ್. ಇದು ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಅಂಡ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ನಿಮಗೆ ಸಿಗುತ್ತೆ. ಟೈರ್ ಕಂಡೀಷನ್ ನೋಡಬಹುದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? 66,000 ಜಿನಿಯನ್ ಓಡಿರೋದು ಸರ್. ZXi ಟಾಪ್ ಎಂಡ್ ವೇರಿಯಂಟ್. ಪ್ರೈಸಿಂಗ್ ಸರ್ ಇದು 325 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 3,25,000ಕ್ಕೆ ZXi ಫುಲ್ಲಿ ಟಾಪ್ ಎಂಡ್ 66,000 ಓಡಿರೋ ಗಾಡಿ ರಿಡ್ಜ್ ಅಲ್ಲಿ ಸಿಗ್ತಿರೋದು ನಿಮ್ಗೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಫೈನಲ್ ಸರ್ 3 ಲಕ್ಷಕ್ಕೆ ನಿಮ್ಗೆ ಫೈನಲ್ ಆಗುತ್ತೆ. 25,000 ಫ್ಲಾಟ್ ಡಿಸ್ಕೌಂಟ್ ಆಗಿರುತ್ತೆ ನನ್ನ ಚಾನಲ್ ಕಡೆಯಿಂದ ಬಂದ್ರೆ. 2010 ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಸರ್. i10 ಇದು i10 ಸ್ಪೋರ್ಟ್ಸ್ ವೇರಿಯಂಟ್. ಅಂಡ್ ಟೈರ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ತೋರಿಸ್ತೀನಿ ನಿಮ್ಗೆ. ಇಂಟೀರಿಯರ್ ಹೋಗೋದ್ರೆ ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ. ಫ್ಯಾಬ್ರಿಕ್ ಚೆನ್ನಾಗಿದೆ, ಇಂಟೀರಿಯರ್ ವೆಲ್ ಮೇಂಟೆಡ್, ಏನು ಹಾಕಿಲ್ಲ, ಕಂಪ್ನಿಯಿಂದ ಬಂದಿರೋದು. ಮೇ ಬಿ ಆಫ್ಟರ್ ಮಾರ್ಕೆಟ್ ಟೈರ್ಸ್ ಹಾಕಿದಾರೆ ಅಂತ ಹೇಳ್ಬೋದು. ಓಡಿರೋದು ಸರ್ 95 ಜಿನಿಯನ್ ಓಡಿರೋದು ಸರ್. ಸೆಕೆಂಡ್ ಓನರ್ ಸೆಕೆಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ ಸರ್? 260 ಹೇಳ್ತಾ ಇದೀನಿ. ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ನೆಗೋಷಿಯಬಲ್. 2,60,000ಕ್ಕೆ ನಿಮ್ಗೆ. ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಸೆಕೆಂಡ್ ಓನರ್ ರೆಕಾರ್ಡೆಡ್ ಗಾಡಿ ನಿಮ್ಗೆ ಸಿಗ್ತಿರೋದು. ಸರ್ i10 ಬೇಡವಾ? i20 ಸ್ಪೋರ್ಟ್ಸ್ ಇದೆ ಸರ್, ಪೆಟ್ರೋಲ್ ವೆಹಿಕಲ್ 2011 ಮಾಡಲು ಸೆಕೆಂಡ್ ಓನರ್ ಆಗಿದೆ ಸರ್. ಓಡಿರೋದು ಎಷ್ಟಾಗಿರುತ್ತೆ ಸರ್? 73 ಜಿನಿಯನ್ ಓಡಿದೆ ಸರ್. 73,000 ಓಡಿರೋ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಇಲ್ಲಿ i20 ನಿಮ್ಗೆ. ಅಂಡ್ ಮ್ಯಾಗ್ ವೀಲ್ಸ್ ಬರುತ್ತೆ. ಅಂಡ್ ಟೈರ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಗಾಡಿಗಳು ಆಫ್ಟರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇಂಟೀರಿಯರ್ ಚೆನ್ನಾಗಿದೆ ಗಾಡಿ ಇದರಲ್ಲಿ. 73,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿದ್ದೀರಾ ಸರ್? 285 ನೆಗೋಷಿಯಬಲ್ ಆಗುತ್ತೆ ಸರ್. 2,85,000 ಇದ್ರ ಮೇಲೇನು ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ಬನ್ನಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ನಿಮ್ಗೆ ಇಷ್ಟ ಆದ್ರೆ ಕೂತ್ ಮಾತಾಡಿ ನಿಮ್ ಪ್ರೈಸ್ ನೀವು ಕೇಳ್ಕೋಬಹುದು. ಅಂಡ್ ಪ್ರೈಸಿಂಗ್ ಇಷ್ಟ ಆದ್ರೆ, ಗಾಡಿ ಇಷ್ಟ ಆದ್ರೆ ನೀವು ಪ್ರೈಸ್ ಮಾತಾಡ್ಕೊಳ್ಳಿ, ಖಂಡಿತ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಎಸ್. ನೆಕ್ಸ್ಟ್ ಗಾಡಿ ಸರ್ ಫಿಯಟ್ ಲೀನಿಯಾ ಇದೆ ಸರ್. ಶೋರೂಮ್ ಮೈಂಟೆನೆನ್ಸ್, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್. 2011 ಮಾಡಲು ಸಿಂಗಲ್ ಓನರ್ ಸರ್. ಜೆಟ್ಟಾ ಪ್ಲಸ್ ಪೆಟ್ರೋಲ್. ಇದು ಪೆಟ್ರೋಲ್ ಅಂದ್ರೆ ಮೈಲೇಜ್ ಎಷ್ಟು ಬರುತ್ತೆ ಗಾಡಿದು? ಸರ್ ಇದು 18 to 20 ಬರುತ್ತೆ ಸರ್. ಪೆಟ್ರೋಲ್ ವೇರಿಯಂಟ್. ಅಂಡ್ ಜೆಟ್ಟಾ ಪ್ಲಸ್ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ಗಾಡಿ. ಫುಲ್ಲಿ ಟಾಪ್ ಎಂಡ್ ಸರ್. ಇದು ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೆಲ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರುತ್ತೆ ನಿಮ್ಗೆ. ಅಂಡ್ ನೋಡಬಹುದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು. ಅಂಡ್ ಸ್ಟೀರಿಂಗ್ ಅಲ್ಲಿ ಮ್ಯೂಸಿಕ್ ಕಂಟ್ರೋಲ್ಸ್ ಬರುತ್ತೆ ನಿಮ್ಗೆ. ಅಂಡ್ ಚೆನ್ನಾಗಿದೆ. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮ್ಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಅಂಡ್ ಇದೊಂದು ಸ್ವಲ್ಪ ನಿಮ್ಗೆ ಸ್ಕ್ರಾಚ್ ಆಗಿದೆ, ಅದನ್ನ ಬೇಕಾದ್ರೆ ನೀವು ಮಾಡ್ಕೋಬಹುದು ಅಂತ ಹೇಳ್ತೀನಿ. ಅಂಡ್ ಪ್ರೈಸಿಂಗ್ ಸರ್ 235 ಹೇಳ್ತಾ ಇದೀನಿ. ಚಾನಲ್ ಕಡೆ ಅಂದ್ರೆ ಬಂದ್ರೆ ಖಂಡಿತ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2,35,000 2,35,000ಕ್ಕೆ ಜೆಟಾ ಪ್ಲಸ್ ಫಿಯಟ್ ಲೀನಿಯಾದಲ್ಲಿ ಸಿಗುತ್ತೆ. ಅಂಡ್ ಇನ್ಶೂರೆನ್ಸ್ ಎಲ್ಲ ಸರ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಇದೆ. ID ವ್ಯಾಲ್ಯೂ 3 ಲಕ್ಷ ಇದೆ ಸರ್ ಇದ್ರ ಮೇಲೆ. ಸರ್ i20 ಆಸ್ಟಾ ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಫುಲ್ಲಿ ಟಾಪ್ ಅಂಡ್ ಗಾಡಿ, ಫುಲ್ಲಿ ಟಾಪ್ ಅಂಡ್. ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಆಗಿರೋದು. ಅಂಡ್ ಓಡಿರೋದು 1,09,000 ರೆಕಾರ್ಡೆಡ್ ಸರ್. 1,09,000. ಅಂಡ್ ರೆಡ್ ಕಲರ್ ಅಲ್ಲಿ ಮ್ಯಾಗ್ ವೀಲ್ಸ್ ಬರುತ್ತೆ. ಇಂಟೀರಿಯರ್ ನಿಮ್ಗೆ ಹೋಗೋದ್ರೆ ಪುಷ್ ಬಟನ್ ಸ್ಟಾರ್ಟ್ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಅಲ್ಲಿ ಬರುತ್ತೆ. ನೋಡಬಹುದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್. ಅಂಡ್ ರೇರ್ ಸೈಡ್ ನಿಮ್ಗೆ ವೆಲ್ ಮೇಂಟೈನ್ಡ್. ಎಲ್ಲೋ ಗಾಡಿ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರುತ್ತೆ. ಅಂಡ್ ಮ್ಯಾಗ್ ವೀಲ್ಸ್ ಎಲ್ಲ ಆಡ್ ಆನ್ ಆಗಿರುತ್ತೆ. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಸರ್ 530 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆ ಅಂದ್ರೆ 5 ಲಕ್ಷ ಮುಗಿಸ್ಕೊಡೋಣ ಸರ್. 5 ಲಕ್ಷಕ್ಕೆ ಮುಗಿಸ್ಕೊಡೋಣ ಸರ್. ಆಗತ್ತಾ? ಆಗುತ್ತೆ ಸರ್. ಲೋನ್ ಹೋಗೋದಾದ್ರೆ ಒಂದು 3 ಲಕ್ಷ ಸರ್ ಖಂಡಿತ ಆಗುತ್ತೆ ಸರ್. ಎಸ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಬ್ರಿಜಾದಲ್ಲಿ ಫುಲ್ಲಿ ಟಾಪ್ ಅಂಡ್ ಗಾಡಿನ ಸರ್ ಇದು? ಹೌದು ಸರ್. ZA ಪ್ಲಸ್ ಇದು 2018 ಮಾಡಲು ಒಂದೇ ಫ್ಯಾಮಿಲಿಯಲ್ಲಿ ಚೇಂಜ್ ಆಗಿದೆ. ಥರ್ಡ್ ಓನರ್ ಆಗಿದೆ ಇದು. ಓಕೆ. ತುಂಬಾ ಎಕ್ಸಲೆಂಟ್ ಆಗಿದೆ ಗಾಡಿ. 80,000 ಶೋರೂಮ್ ಮೇಂಟೈನ್ ನೋಡಿದೆ ಸರ್ ಗಾಡಿ. ರೆಕಾರ್ಡೆಡ್? 100% ಸರ್. ಪುಷ್ ಬಟನ್ ಸ್ಟಾರ್ಟ್. ಹೌದು. ಓಕೆ. ಅಂಡ್ ನಿಮ್ಗೆ ZA ಪ್ಲಸ್ ಆಗಿರೋದ್ರೆ ಡೀಸೆಲ್ ವೇರಿಯಂಟ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದರದು? ಸರ್ 20-25 ಬರುತ್ತೆ ಸರ್ ಮೈಲೇಜ್. 20-25 ಆರಾಮಾಗಿ ಬರುತ್ತೆ ನಿಮ್ಗೆ. ಅಂಡ್ ಡೀಸೆಲ್ ಅಲ್ಲಿ ಬ್ರೆಜಾದಲ್ಲಿ ತುಂಬಾ ಜನ ಹುಡುಕ್ತಾರೆ. ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಫ್ಯಾಬ್ರಿಕ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲಾನು ಆಡ್ ಆನ್ ಆಗಿರುತ್ತೆ. ಕಂಪನಿಯಿಂದಾನೇ ಬಂದಿರೋದು ಅಂತ ಹೇಳ್ತೀನಿ. ಅಂಡ್ ಎಲ್ಲೋ ಡೆಂಟೋ ಸ್ಕ್ರಾಚ್ ನಿಮ್ಗೆ ಔಟರ್ ಪಾರ್ಟ್ ತೋರಿಸಿದೀನಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ಸರ್ ಪ್ರೈಸಿಂಗ್ ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡಿ ಸರ್ ಅದಕ್ಕೆ. 780 ಆಗುತ್ತೆ ಸರ್ ಫೈನಲ್ ಇದು. 7,70,000ಕ್ಕೆ. ಹೌದೌದು. ಓಕೆ. ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. 7,70,000ಕ್ಕೆ ನಿಮ್ಗೆ ಬ್ರೆಜಾ ಸಿಕ್ತಿರೋದು. ಅದು ಡೀಸೆಲ್ ವೇರಿಯಂಟ್. ಎಸ್ ಸರ್. ನೆಕ್ಸ್ಟ್ ಗಾಡಿ ಸರ್? ಇದು i10 ಸ್ಪೋರ್ಟ್ಸ್ ವೇರಿಯಂಟ್. 10 ಮಾಡಲ್ ಸೆಕೆಂಡ್ ಓನರ್ ಸರ್.
ಬೇರೆ 66,000 ಹೊಡಿದೆ, ಶೋರೂಮ್ ಮೇಂಟೈನ್ ಇದು ರೆಕಾರ್ಡೆಡ್ 100%. ಬರೀ 66,000 i10 ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್, ಟೈರ್ ಕಂಡೀಷನ್ ಚೆನ್ನಾಗಿದೆ, ಇಂಟೀರಿಯರ್ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ ನೋಡಬಹುದು. ಇಂಟೀರಿಯರ್ ತೋರಿಸ್ತೀನಿ ನಿಮ್ಗೆ. ಅಂಡ್ ಒಂದ್ಸರ್ತಿ ವಾಶ್ ಮಾಡ್ಕೊಳ್ಳಿ, ಸಖತ್ತಾಗಿದೆ ಫ್ಯಾಬ್ರಿಕ್, ಖರ್ಚಿಲ್ಲ ಅಂತ ಹೇಳ್ತೀನಿ. ಆಫ್ಟರ್ ಮಾರ್ಕೆಟ್ ಟೈರ್ ಇಲ್ಲ ಕಂಪ್ನಿದ ಬಂದಿರೋದು. ಅಂಡ್ 66,000 ಓಡಿರೋ ಗಾಡಿಗೆ ಸರ್ ಏನ್ ಕೋಟ್ ಮಾಡ್ತೀರಾ ಸರ್? 255 ಮಾಡ್ತಾ ಇದೀವಿ, 240 ಕೊಡ್ತೀವಿ ಸರ್ ಫೈನಲ್. 2,40,000ಕ್ಕೆ ನಿಮ್ಗೆ ಸೆಕೆಂಡ್ ಓನರ್ ಗಾಡಿ ಸಿಕ್ತು. ಹೌದು, ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಸರ್. ಇದೊಂದು ಗ್ಲಾಸ್ ಹೋಗಿದೆ, ಅದನ್ನ ಹಾಕಿಸ್ಕೊಡ್ತೀರಾ ಸರ್? ಹಾಕ್ಸ್ಕೊಡ್ತೀವಿ ಸರ್, ಹಾಕಿಸ್ಕೊಡ್ತೀರಾ? ಖಂಡಿತ.